ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ಬೇಗನೆ ಹೊರಟ್ವಿ. ಏನಕ್ಕೆ ಅಂದರೆ ಮಧ್ಯಾಹ್ನದ ಮೇಲೆ ಹೋದರೆ ಫುಲ್ ರಶ್ ಇರುತ್ತೆ, ಏನು ಪೂಜೆ ಮಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗನೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೊರಟ್ವಿ. ಆಲ್ರೆಡಿ ಬಂದು ಪೂಜೆ ಮಾಡೋಕ್ಕೆ ಅಂತ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಲ್ಲಿರೋ ಎಲ್ಲ ದೇವರಿಗೂ ತುಂಬಾ ಚೆನ್ನಾಗಿ ಎಷ್ಟು ಕ್ಲೀನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಕ್ಕೆ ಅಂದರೆ 2 ವರ್ಷಕ್ಕೆ ಒಂದ್ಸಲಿ ಈ ರೀತಿ ಫುಲ್ ಗ್ರ್ಯಾಂಡಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ನಾವು ಎಲ್ಲ ದೇವರಿಗೂ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ವಾಪಸ್ ಬಂದ್ವಿ ಹೊರಗಡೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಜಾತ್ರೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನಾನೇನು ತಗೊಳ್ಳಿಲ್ಲ, ಜಸ್ಟ್ ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತು ಇರ್ತೀನಿ, ನಾಳೆ ಇರ್ತೀನಿ. ಅವರು ಇರ್ತೀನಿ ಅಂದ್ರೆ ಅವರು ಹೋಯ್ತೀನಿ ಅಂತವ್ರೆ. ಏನು ಮಾಡೋದು? ಇವತ್ತು ಮಂದೇವ್ರ ಹಬ್ಬ ಊಟ ಅಲ್ಲೇನು ಮಾಡ್ಕೊಂಡ್ರೆ ಇರ್ಬೇಕು. ಇಲ್ಲಿ ಮಾಡೋ ಹೊತ್ತಲ್ಲಿ ಉಣ್ಕೊ ಹೋಗೋದು ಊಟ ಅಮ್ಮಗೆ ಶಿವ ಅನ್ಕೊಂಡು ದೊಡ್ಡ ಜನಗಳು ನೀವು ಇಲ್ಲ ಆಯ್ತು, ಇವಾಗ ಮಾಡ್ಕೊಂಡು ಬಂದ್ವಿ ಅಲ್ಲೇ. ಅವರೆಲ್ಲ ಸಾಲ ಉಂಡಿಯವರೆಲ್ಲ ಇಲ್ಲಿಗೆ ಬಂದಾರ ಅಕಸ್ಮಾತ್. ಏನ್ ಮಾಡಬೇಕು ಈಗ? ಇವತ್ತು ಭಾನುವಾರ ಬೇರೆ, ಅವರು ರಜಾ ಕುರಿ ಮಾಡ್ತೀನಿ ನಾವು ವಾತ್ ಕೂದಾಗ ಅದು ಮುಗ್ಗಲ್ ಬರ್ತೀನಿ ಮರ್ಯಾದಿ ಅದಲ್ಲಿ ಅಂತಾರೆ. ಅದೇ ಕಲಿಬೇಕು. ಅದೇ ಮೇಡಮ್ರ ಸಾಬರ್ಕಾಯಿ ಕುಯ್ಸ ನಡೆ ಕಾಸಿರ್ ಬರ್ತವ ದರ ಬರಕೋದಾರ ಚೆನ್ನಾಗಿ ಹೇಳ್ದೆ. ಬರ್ಲಾ ಹಿಡ್ದು ಯಾವ ಒಂಚೂರು ಅನವಣೆ ನಿಮ್ಮ ಮಟ್ಟಿಗೆ ಬಂದ ನಮ್ಮ ಕರಿಗಡೆ ಬರ್ಲ ತರಗದ್ರೆ ಪರೋಟನು ಸಾಪಿರ್ತವ ತನಗೆ ಬಾಂಡು ತಿನ್ಕೊಬತ್ತೀನಿ. ಅದೇವಾ ಮನೆಗೆ ಇವಾಗಷ್ಟೇ ಪೂಜೆ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟು ಕುರಿ ಎಲ್ಲ ಕುಯ್ಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಇವತ್ತೊಂದು ಕುರಿ ಕುಯ್ತಾರೆ, ನಾಳೆ ಒಂದು ಕುರಿ ಕುಯ್ತಾರೆ. ಅದನ್ನೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಹಳ್ಳಿ ಹುಡುಗಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾವ ರೀತಿ ಎಲ್ಲ ಕುರಿ ಕುಯ್ತಾರೆ ಅಂತ ನೋಡಿ. ಚೆನ್ನಾಗಿದೆ ನೋಡು ಫೋನ್ ನೋಡಿ. ಅದು 13 Pro ನೋಟ್ 13. ಅಲ್ಲೇ 1 ವರ್ಷ ಆಯ್ತು ಅಂದಿದ್ದ. ಐಫೋನ್ ಯೂಸ್ ಮಾಡ್ತಿದ್ದ ರೀಸೆಂಟ್ ಐಫೋನ್ ಎಲ್ಲ ತಗೊಳ್ಳೋಷ್ಟು ಅವಾಗ ಅವ್ರು ರೀಲ್ಸ್ ಮಾಡ್ತಿದ್ರಲ್ಲ, ಅದಕ್ಕೆ ಇದ್ರಲ್ಲೇ ಮಾಡೋದು. ಫಸ್ಟು ಮಳುವಾಗ ಮುಂಚೆ ಬಿಟ್ರಲ್ಲ ಮದುವೆ ಆಗಿನ ಮುಂಚೆನೂ ಇದರಲ್ಲಿ ಇನ್ನೊಂದು ಐತೆ ಓಪೋ ಅದರಲ್ಲಿ ಮಾಡ್ತೀವಿ. ಯಾರು ತಗೊಂಡೆ ಅವಳಿಗೆ ಮಾಡೋಕ್ಕೆ? ನಾನು ತಗೊಂಡು ತಗೊಂಡ್ಬಿಡ್ತೇನೆ ತಗೊಳ್ಳೋದಾಗಿ
ಇದೆ ಸದ್ಯಕ್ಕೆ ಸಾಕು ಫುಲ್ ಫೇಮಸ್ ಆದ್ಮೇಲೆ ಹೋದ್ರೆ ಬಿಡ್ತೇವೆ. ಅಯ್ಯೋ ಅದಕ್ಕೆ ನೀರಿಲ್ವಾ ಹೆಚ್ಚಾಗಿ ಹಾಕ್ಬಿಟ್ಟು ಕೈ ಮುಗಿಬಿಡ್ತ ಬಿಟ್ಬಿಟ್ಟ ಮರಿ ಫ್ರೀ ಬಿಡಕ ತಗೊಳ್ಳಿ ಮನೆ ಸಾಕು ಹೆಂಗಿದೆ ಅಂತ ಹೇಳ್ಬಿಡಿ. ನಂಗೆ ಪಾಪ ಅನಿಸ್ತದೆ ತಿನ್ನಕ ಅನ್ಸಲ್ಲ. ಹಂಗಾರೆ ಪರವಾಗಿಲ್ಲ, ಏನು ಆಗ ದೇವ್ರಿಗೋಸ್ಕರ ದೇವ್ರ ಪ್ರಸಾದ ತಿಂತೀನಿ ಅಂದ್ಬಿಟ್ಟು ತಿಂತೀನಿ ಸುಮ್ಮನೆ. ಕೊಯ್ಯುವಾಗ ಅಷ್ಟೇ ಬೇಜಾರಾಗಲ್ಲ, ತಿನ್ನುವಾಗ ಏನು ಅನ್ಸಲ್ಲ. ಮಳೆ ನಿಲ್ಸ್ಬಿಟ್ರೆ ಓದ್ರೋದು ಇನ್ನೂ ಚೆನ್ನಾಗಿ, ನೀರು ಹಾಕಿದ್ರೆ ಓದ್ರೋದು ಇನ್ನೇನು ಮಾಡೋದು. ಅಲ್ಲ ಬಿಡಪ್ಪ, ಆರಕ್ಕೆ ಇಸ್ಕೊಂಡ್ಬಿಡ್ತಾರೆ, ನಮಗೂ ಇಸ್ಕೊಡಿ. ಈಸ್ಕಲೇ ಒಂದು ಎರಡು ಬೀಟ್ ಹೊಡಿ ಮನುಷ್ಯ ಇಸ್ಕೊತೀನಿ ನೋಡ್ಕೊ. ಕೊಡ್ತೀಯಲ್ಲ ಕಡೆಮ. ತಗೊಂಡು ರವಿಗೆ ಏನಕ್ಕೆ ರವಿ ಏನ ನಿಮ್ಮೂರ್ಗೆ ನೆಂಬರ್ ಅವನವ ರವಿ ಯಾರೋ ತಗೊಂಡು ಗುಡ ಓದ್ರಲ್ಲೇ ಇದ್ದಿದ್ದು ಇಲ್ಲ ಕೇಳಿದ್ದು ಎಲ್ಲ ಗಂಟು ಕೊಡಿ ಹಾಕ್ತಾರಲ್ಲ. ಅಲ್ಲಿ ಯಾರು ಇಲ್ಲಿ ಗುಡ್ಡಿ ಇದ್ರಲ್ಲ ಈಗ, ಹ್ಞೂ ಚಿಕ್ಕಮ್ಮದಿ ಗುಡ್ಡಿ ಅಂತ ಇದ್ರು ಹೋದ್ರೆ ಇಲ್ಲೇ ಕುಯ್ಯದ. ತೆಗಿ ಹೇಳ್ತಿ ಇದನ್ನೇ ಬಿಸಿ ಆಚರ್ ಕಡೆ ಸರಿ ಮಾಡಬೇಕಿತ್ತು. ಹೊಡೆದಾಗಪ್ಪ ಮನಸ್ಸು ಬರೀ ಪೆದ್ ಮಾತಾಡ್ತಿದ್ದೆ ಕಣ. ನೀನು ದೊಡ್ಡವ ಅವ್ನು ದೊಡ್ಡ ನಾನು ದೊಡ್ಡ ಅಂತಾನೆ. ಅವನೇನು ಮಾಡ್ತಿರೋದು ಇವಾಗ? ಓದಲಿಲ್ಲ ಅಂದ್ರೆ ಏನಾಗ್ತದೆ? ಬೇರೆ ಮರಿ ಇಟ್ಕೋತೀವಿ ಇವಾಗ. ಸಿಗೆ ಹೋದ್ರೆ ಗಂಟೆ ಕುಯ್ಯಂಗಿಲ್ಲ ಕಣವಿ. ಯಾಕಂತೆ ಹಂಗೆ ಓಡ್ತಾನೆ ಇಲ್ಲ ನಾಗೇಶನ್ ಇಸ್ಕೊಂಡು ಹಾಕ್ಕೊಂಡು ಹಾಕ್ತಾ. ಈಗ ನಂಗೆ ಬೇಕು ಅಷ್ಟೇ. ಮಳೆ ಐ ಶಿಷ್ಯ ಡೈಲಾಗ್ ಕೊಡಿ. ಬುಂಡೆ ಉದುರ್ತೈತೆ. ದೇವರೇ ಓದಿರ್ತದ. ಬೇಡ್ಕಡೆ ದೇವ್ರ ಕಾಸು ಕೊಡಪ್ಪ. ಬೇಡ್ಕಡೆ ದೇವ್ರ ಅವೆಲ್ಲ ಮನುಷ್ಯ ಅಭಿ ಪುಂಗದ ಮಾತಾಡೋಣ ನಮ್ಕಂಡ. ಅದೆಲ್ಲ ಭ್ರಮೆ ಹೇಳೋದು ಜನಗಳು. ನೀ ಪುಂಗು ಡಿ ಶಾಲೆ ನಂದೇ ಸರಿಗೆ ಬರ್ಸ್ಕೊಂಡು ನಿಂದಂಗೆ ಅಭಿ 3 ಅಡ ಬಂದವೆ ಪಟಾಕಿ ಹೊಡಕ ಕಡೆಗೆ ಕಾರ್ಗಳವೆ. ಮಳೆ ಐ ಶಿಷ್ಯ ಡೈಲಾಗ್ ಕೊಡಿ. ಬುಂಡೆ ಉದುರ್ತೈತೆ. ದೇವರೇ ಓದಿರ್ತದ. ಬೇಡ್ಕಡೆ ದೇವ್ರ ಕಾಸು ಕೊಡಪ್ಪ. ಬೇಡ್ಕಡೆ ದೇವ್ರ ಅವೆಲ್ಲ ಮನುಷ್ಯ ಅಭಿ ಪುಂಗದ ಮಾತಾಡೋಣ ನಮ್ಕಂಡ. ಅದೆಲ್ಲ ಭ್ರಮೆ ಹೇಳೋದು ಜನಗಳು. ನೀ ಪುಂಗು ಡಿ ಶಾಲೆ ನಂದೇ ಸರಿಗೆ ಬರ್ಸ್ಕೊಂಡು ನಿಂದಂಗೆ
ಸ್ಥಾನನೇ ಮಾಡ್ಸಾಯ್ತು. ಸ್ನಾನ ಮನೆಗೆ ಓಡಿರಿ ಸ್ವಿಮ್ಮಿಂಗ್ ಪೂಲ್ ಎತ್ತಾಕ್ಬಿಟ್ರೆ ಆಗೋದು. ಸಂಪೈತಲ್ಲ ಸಂಪು. ಪಕ್ಕದಲ್ಲೇ ತೊಟ್ಟಿ ಎಲ್ಲ ಒಳಕಿಟ್ಟಿದ್ರೆ ಆ ತೊಟ್ಟಿ ಸಾಕಿಲ್ಲ ನೋಡಿ ಗೊತ್ತಾ. ಎತ್ಬಿಟ್ಟು ಕೆಳಕಿಲ್ಲಕ್ಕಷ್ಟೇ. ಹಂಗೆ ಎದುರಿಸಿದ್ರೆ ಒದರುತ್ತದೆ ಅದು. ಅದಕ್ಕೆ ಅರ್ಥ ಆದದ್ದು ಏನೋ ಡೈಲಾಗ್ ಹೇಳ್ತಾನೆ ನಾವು. ಒದ್ರು ಹಿಡಿತೀನಿ, ಒದ್ರು ಇದ್ರೆ ಹಿಡಿತೀನಿ. ಅಷ್ಟೇ ಫ್ಲಾಟ್ ಐತೆ ಕುರಿ. ನೋಡಿದ್ದು ಅದನ್ನು ಹಾಕ್ಕೊಡಿ. ಅದು ಕೇಳಿಸಿದ್ದಲ್ಲ, ಇದನ್ನು ವಿಂಡೋ ಕ್ಲೋಸ್ ಮಾಡ್ಬಿಟ್ಟವ್ರೆ. ಕೇಳಿಸೈತೆ ಒಂದು ಸ್ವಲ್ಪ ಕೇಳಿಸಿರ್ಬೋದು. ನೀವು ಹೇಳ್ಬಿಡಿ ಅವ ಅಂಕಲ್ ಅವ್ರ ಏನನ್ಬೇಕು ನಮ್ಮ ಭಾವ ಭಾವ ಬೇಕು. ಬಾವರು ಸ್ಟಾಪ್ ಮಾಡಿ. ನೋಡಿದ್ರಿ ಅಲ್ವಾ, ಕುರಿನ ಕುಯ್ಬೇಕು ಅಂದರೆ ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿ ಅದು ಮೈಯೆಲ್ಲ ಚೆನ್ನಾಗಿ ಕ್ಲೀನಾಗಿ ಒದರಬೇಕು, ಆವಾಗಲೇ ನೆಕ್ಸ್ಟು ಕುರಿನ ಕುಯ್ಯೋದು. ಸೊ ಇದಿಷ್ಟು ನನ್ನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೆಲ್ಲ ಆಯಿತು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ನಾಳೆ ನಾನು ಯೂಟ್ಯೂಬರ್ ಮನೆಗೆ ಕೂಡ ಹೋಗಿದ್ದೀನಿ. ಯಾವ ಯೂಟ್ಯೂಬರ್ ಮನೆಗೆ ಹೋಗಿದ್ದೀನಿ, ಅವರು ಏನಾಗಬೇಕು ನನಗೆ ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಥಿಂಕ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾವ ಯೂಟ್ಯೂಬರ್, ಹಾಗೆ ಅವರು ಏನಾಗಬೇಕು ನನಗೆ, ಎಲ್ಲಿದ್ದಾರೆ ಅವರು ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ. ಹಾಗೆ ಇದಿಷ್ಟು ನನ್ನ 2ನೇ ದಿನದ ವ್ಲಾಗು. ಊಟ ಮಾಡಿ ಮಲ್ಕೊಂಡ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಊಟ ಎಲ್ಲ ಮಾಡೋದನ್ನೆಲ್ಲ. ಇದಿಷ್ಟು ನನ್ನ ಪುಟ್ಟ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.